ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದುಹಾಕಿಕೊ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣುವುದು. ಮತ್ತಾಯ 7ನೇ ಅಧ್ಯಾಯ 5ನೇ ವಾಕ್ಯ. ವೃದ್ಧನೊಬ್ಬ ದಾರಿಯಲ್ಲಿ ಹೋಗುವಾಗ ಒಂದು ಕಲ್ಲಿಗೆ ಎಡವಿದ. ಆ ಕಲ್ಲನ್ನು ದಾರಿಯಲ್ಲಿ ಹಾಕಿರುವವರಿಗೆ ಚೆನ್ನಾಗಿ ಬೈದ. ಹಾಗೆ ಮುಂದೆ ಹೋಗುವಾಗ ಗುಂಡಿಯಲ್ಲಿ ಕಾಲಿಟ್ಟು ಮತ್ತೆ ದಾರಿಯನ್ನು ಮಾಡಿದವರಿಗೆ ಬೈಯುತ್ತಾ ಮುಂದೆ ಹೋದ. ಹೀಗೆ ಹೋಗುವಾಗ ದಾರಿ ಹೋಕನೊಬ್ಬ, ತಾತ ಸಮಯ ಎಷ್ಟು ಎಂದ. ಆಗ ಕೈಗಡಿಯಾರವನ್ನು ನೋಡಿದ, ಸಮಯ ಸರಿಯಾಗಿ ಕಾಣುತ್ತಿಲ್ಲ. ಚೆನ್ನಾಗಿ ಕೈಗಡಿಯಾರದ ಮೇಲ್ಭಾಗವನ್ನು ಒರೆಸಿದ, ಮತ್ತೆ ನೋಡಿದ, ಆದರೂ ಕಾಣಲಿಲ್ಲ. ಆಗ ದಾರಿ ಹೋಕ ಹೇಳಿದ, ತಾತ ನಿಮ್ಮ ಗಡಿಯಾರ ಸರಿಯಾಗಿಯೇ ಇದೆ, ಈಗ ಗಂಟೆ 5. ಏನೆಂದರೆ ತಾತ, ನೀವು ಯಾವಾಗ ದಾರಿಯ ಬದಿಯಲ್ಲಿದ್ದ ಕಲ್ಲನ್ನು ಎಡವಿ ಅದನ್ನು ಹಾಕಿದವರಿಗೆ ಬೈದ್ರೋ ಮತ್ತು ಬೀದಿ ಬದಿಯ ಗುಂಡಿಯಲ್ಲಿ ಕಾಲಿಟ್ಟು ದಾರಿ ಮಾಡಿದವರಿಗೆ ಬೈದ್ರೋ ಆಗಲೇ ತಿಳಿಯಿತು ನಿಮಗೆ ಕಣ್ಣಿನ ತೊಂದರೆ ಇದೆ ಅಂತ. ಮೊದಲು ನಿಮ್ಮ ಕಣ್ಣನ್ನು ಸರಿಪಡಿಸಿಕೊಳ್ಳಿ, ಆಮೇಲೆ ಬೇರೆಯವರ ತಪ್ಪನ್ನು ಹುಡುಕಿ ಬೈಯುವಿರಂತೆ ಎಂದು ಹೇಳಿ ಹೋದ. ಪ್ರಿಯ ಸಹೋದರ ಸಹೋದರಿಯರೇ, ಮನುಷ್ಯರಾದ ನಾವು ಯಾವಾಗಲೂ ಬೇರೆಯವರ ತಪ್ಪುಗಳನ್ನೇ ಹುಡುಕುತ್ತಿರುತ್ತೇವೆ. ಯಾರು ತಮ್ಮನ್ನೇ ಅರಿಯರೋ ಅವರು ಬೇರೆಯವರ ಲೋಪವನ್ನೇ ಹುಡುಕುವರು. ಯಾರು ತಮ್ಮನ್ನು ಅರಿತವರಾಗಿದ್ದಾರೋ ಅವರು ಮಾದರಿಯ ಜೀವಿತವನ್ನು ನಡೆಸುವರು. ಹಾಗಾಗಿ ನಮ್ಮ ಲೋಪಗಳನ್ನು ಪರೀಕ್ಷಿಸಿ ತಿಳಿದುಕೊಂಡು ಕ್ರಿಸ್ತನ ವಾಕ್ಯದ ಮೂಲಕ ಬದಲಾವಣೆ ಹೊಂದಿ ಪರಿಪೂರ್ಣ ಜೀವಿತವನ್ನು